ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ. ಹಬ್ಬದ ಟೈಮ್ನಲ್ಲಿ ನೀವು ಫಸ್ಟೇ ಮಾಡಿಟ್ಕೊಂಡ್ರಿ ಅಂತ ಅಂದರೆ ಫ್ರೀಯಾಗಿ ಕೂಡ ಇರ್ಬೋದು. 1/4 ಬೌಲ್ ಅಷ್ಟು ಮೈದಾ ಹಿಟ್ಟನ್ನ ತಗೊತಾ ಇದ್ದೀನಿ. ಈಗ ಇದಕ್ಕೆ 1 ಬೌಲ್ ಅಷ್ಟು ನಾನು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂತ ಅಂದರೆ 2 ಬೌಲ್ ಮೈದಾ ಹಿಟ್ಟು ಹಾಕ್ಕೊಂಡ್ಬಿಟ್ಟು 1 ಬೌಲ್ ಸಕ್ಕರೆ ಪುಡಿನ ಹಾಕ್ಕೋಬೋದು. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದ್ಸಲ ಈಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸಕ್ಕರೆ ಪುಡಿ ಮತ್ತು ಮೈದಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಇದಕ್ಕೆ ನಾನು ಕಾದಿರೋ ಅಂಥ ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿದಾಗ ಈ ರೀತಿ ನೊರೆ ಬರಬೇಕು. ಆ ಥರ ನಾವು ತುಪ್ಪನ ಬಿಸಿ ಮಾಡಿಕೊಂಡು ಹಾಕಬೇಕು. ಈಗ ಇದಕ್ಕೆ ನಾನು ಒಂದು ಸಣ್ಣ ಬೌಲಲ್ಲಿ 1 ಬೌಲಷ್ಟು ತುಪ್ಪ ತಗೊಂಡಿದ್ದೀನಿ. ನೋಡಿ, ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಲಿ. ಆಮೇಲೆ ಹಿಟ್ಟಿಗೆಲ್ಲ ತುಪ್ಪ ಹತ್ತಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಶಂಕರಪೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಬೌಲಷ್ಟು ಹಾಲು ತಗೊಂಡಿದ್ದೀನಿ. ಹಾಲನ್ನ ನಾನಿಲ್ಲಿ ಸ್ವಲ್ಪನೇ ಹಾಕ್ತಾ ಕಲಿಸ್ಕೊತಾ ಹೋಗ್ತಾ ಇದ್ದೀನಿ. ನೋಡಿ, ನಾವು ನಾರ್ಮಲ್ ಚಪಾತಿಗೆಲ್ಲ ಇಟ್ಟು ಕಲಿಸ್ತೀವಲ್ಲ, ಆ ರೀತಿ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ನೋಡಿ, ಸ್ವಲ್ಪನೇ ಹಾಲು ಹಾಕ್ಕೋಬೇಕು. ಇದಷ್ಟು ಹಿಟ್ಟಿಗೆ ನಾನು ಒಂದು ಅರ್ಧ ಬೌಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ತುಂಬ ಸಾಫ್ಟಾಗಿ ಹಿಟ್ಟು ಕಲಸಿ ಇಟ್ಕೋಬೇಕು. ನೋಡಿ, ಎಷ್ಟು ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು ಇಟ್ಟು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇದು ನೆನಿಲಿಕ್ಕೆ ನಾವು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ, ಹಿಟ್ಟು ಇನ್ನೂ ಸಾಫ್ಟ್ ಆಗಿದೆ. ಈಗ ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ, ಒಂದು ಕಲ್ಲು ತೊಗೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಮತ್ತು ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಚಿರೋಟಿ ಮಾಡ್ಬೇಕಾದ್ರೂ ಅಷ್ಟೇ ಇದೇ ರೀತಿ ಮಾಡ್ಕೋಬೇಕು. ಆವಾಗ ಚಿರೋಟಿನೂ ಅಷ್ಟೇ ಪದ್ರಾಗಿ ಚೆನ್ನಾಗಿ ಬರುತ್ತೆ. ಈವನ್ ಶಂಕರಪೊಳ್ಳಿನೂ ಅಷ್ಟೇ ಗರಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಆ ಥರ ಕಲ್ಲಿನಲ್ಲಿ ಎಲ್ಲ ಮಾಡಾದಮೇಲೆ ಹಿಟ್ಟನ್ನು ನಾನು ಈ ರೀತಿ ಡಿವೈಡ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು. ಈ ರೀತಿ ಸಾಫ್ಟಾಗಿ ಇಟ್ಟಿತ್ತು ಅಂತ ಅಂದರೆ ಮಾಡಲಿಕ್ಕೂ ತುಂಬ ಈಸಿ ಆಗುತ್ತೆ. ನಿಮಗೆ ಲಟ್ಸೋದಕ್ಕೆ ಅದಕ್ಕೆ ಏನಕ್ಕೂ ಕಷ್ಟ ಆಗಲ್ಲ. ನೋಡಿ, ಈ ಥರ ಮಣೆಗೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಡೈರೆಕ್ಟಾಗಿ ಹಿಟ್ಟು ಏನು ಹಾಕ್ಕೊಂಡಲ್ಲೇ ಈ ರೀತಿ ನಾನು ಲಟ್ಟಿಸ್ತಾ ಹೋಗ್ತಾ ಇದ್ದೀನಿ. ಹಿಟ್ಟೆಲ್ಲ ಹಾಕ್ಕೊಂಡು ಲಟ್ಟಿಸೋದ್ರಿಂದ ಎಣ್ಣೆ ಎಲ್ಲ ತುಂಬ ಗಲೀಜಾಗ್ಬಿಡುತ್ತೆ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವ, ಅವಾಗ ತುಂಬ ಗಲೀಜಾಗುತ್ತೆ. ನೋಡಿ, ಇದನ್ನು ಲಟ್ಟಿಸ್ದಾಗಲೂ ಅಷ್ಟೇ ತುಂಬ ದಪ್ಪನೂ ಲಟ್ಟಿಸ್ಬೇಡಿ, ತುಂಬ ತೆಳ್ಳಗೂ ಲಟ್ಟಿಸ್ಕೋಬೇಡಿ. ಮೀಡಿಯಮ್ ಸೈಜ್ನಲ್ಲಿ ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ರೌಂಡಾಗಿ ಲಟ್ಟಿಸ್ಬಿಟ್ಟು ಸೈಡ್ಸ್ ಎಲ್ಲ ನಾನು ಚಾಕುನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇವಾಗ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ಡೈಮಂಡ್ ಶೇಪಿಗೆ ಅಥವಾ ಸ್ಕ್ವೇರ್ ಶೇಪಿಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಎಲ್ಲದನ್ನು ಸ್ಕ್ವೇರ್ ಶೇಪಿಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಸೈಜಿಗೆ ನೀವು ಲಟ್ಟಿಸ್ಕೋಬೇಕು. ಈಗ ಇದನ್ನು ನಾನು ಕಾದಿರೋ ಅಂಥ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದು ಒಂದಕ್ಕೊಂದು ಅಂಟಿದ್ರೂ ಪರವಾಗಿಲ್ಲ. ಎಣ್ಣೆನಲ್ಲಿ ಹಾಕಿ ಅದು ಬೆಂದಾಗ ಬಿಡಿಯಾಗಿ ಬರುತ್ತೆ. ನೋಡಿ, ಈಸಿಯಾಗಿ ಮನೆಯಲ್ಲಿ ಸ್ನ್ಯಾಕ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಬರೀ 1-2 ಬೌಲ್ ಮೈದಾ ಹಿಟ್ಟು, ಆಲ್ಮೋಸ್ಟ್ ಇದೊಂದು 1/4 kgಕ್ಕಿಂತ ಕಮ್ಮಿನೇ ಇರೋದು. ತುಂಬ ಶಂಕರಪೊಳ್ಳಿ ಆಗುತ್ತೆ. ಆಮೇಲೆ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ತಿಯಾಗಿ ಕೂಡ ಇರುತ್ತೆ. ಎಣ್ಣೆ ಅದೆಲ್ಲ ನಮಗೆ ಗೊತ್ತಿರೋದೇ ಯೂಸ್ ಮಾಡಿರ್ತೀವಿ. 2 ಸೈಡು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ನೋಡಿ, ಬಿಸಿದೇ ಇದ್ದಾಗ ಸ್ವಲ್ಪ ಸಾಫ್ಟಾಗಿರುತ್ತೆ. ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು. ಆವಾಗ ಗರಿಯಾಗಿ ಬರುತ್ತೆ. ನೋಡಿ, ಗರಿ ಶಂಕರಪೊಳ್ಳಿ ರೆಡಿಯಾಗಿದೆ. ನೀವು ಕೂಡ ಈ ಹಬ್ಬದ ಟೈಮ್ನಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಆಗಿರ್ಬೋದು ಅಥವಾ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗಾಗಿರ್ಬೋದು ನೀವು ಹಾಕ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ.
ನೋಡಿ ಮುರಿದಾಗ ಒಳಗಡೆ ಎಷ್ಟು ಲೇಯರ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.